ಆರ್ಎಸ್ಎಸ್ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದೆ. ಇದರ ವಿರುದ್ಧ ಈಗ ಸಮರ ಸಾರಿದ್ದಾರೆ ಬಿಜೆಪಿ ನಾಯಕರು ಕೂಡ. ಸಮರ ಸಾರಿದಂತಹ ಪ್ರಿಯಾಂಕ್ ಖರ್ಗೆಯ ವಿರುದ್ಧವೇ ಈಗ ವಾಗ್ದಾಳಿಗಳು ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಕೇಳಿರುವಂತಹ ಪ್ರಶ್ನೆಗಳನ್ನೇ ಅವರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಸಿಕ್ಕಾಗಿದೆ. ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿರುವಂಥದ್ದು, ರಾಜ್ಯದಲ್ಲಿ ದಲಿತರಿಗೆ ಅನೇಕ ರೀತಿಯ ಅನ್ಯಾಯಗಳಾಗ್ತಾ ಇದ್ದಾವೆ. ಎಸ್ಸಿಪಿ ಟಿಎಸ್ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. ಇದನ್ನು ಪ್ರಶ್ನಿಸುವ ತಾಕತ್ತು ನಿಮಗೆ ಇಲ್ವಾ ಅಂಥೇಳಿ ಮರು ಪ್ರಶ್ನೆಯನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೇಳಿರುವಂಥದ್ದು. ಇನ್ನು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಈಗ ಗೃಹ ಸಚಿವರಾಗಿದ್ದೀರಿ ನೀವು, ಇದಕ್ಕೆ ನಿಮ್ಮ ಉತ್ತರ ಏನು ಅಂತೇಳಿ ಕೂಡ ಕೌಂಟರ್ ಕೊಡುವ ಕೆಲಸವನ್ನ ಛಲವಾದಿ ನಾರಾಯಣಸ್ವಾಮಿ ಮಾಡಿದ್ದಾರೆ. ಆದರೆ ಅವರು ಮೊದಲಿಗರ ಏನಲ್ಲ, ಹೊಸಬರು ಏನೂ ಅಲ್ಲ. ಇದು ಕಾಂಗ್ರೆಸ್ನ ಸ್ವತಂತ್ರ ಬಂದ ನಂತರದಲ್ಲಿ ಕಾಂಗ್ರೆಸ್ನ ಅನೇಕ ಜನರು ಕೇಳಿದ ಪ್ರಶ್ನೆ ಇದು. ಅವರೆಲ್ಲರಿಗೂ ಉತ್ತರ ಸಿಕ್ಕಿದೆ. ಈ ಉತ್ತರ ಏನು ಅನ್ನೋದು ಗೊತ್ತಿದ್ದು ಕೂಡ ಈಗ ಮತ್ತೆ ಇವರೂ ಪ್ರಶ್ನೆ ಮಾಡಿದ್ದಾರೆ. ಈಗ ಇವ್ರಿಗೂ ಕೂಡ ಮೋಹನ್ ಭಾಗವತ್ರವರು, ಮಾನ್ಯ ಮೋಹನ್ ಭಾಗವತ್ರವರು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಗೆ ಅವ್ರಿಗೆ ಉತ್ತರ ಸಿಕ್ತು ಅಂತ ನನಗೆ ಅನಿಸ್ಕೊಳ್ತೇನೆ. ಈ ಉತ್ತರ ಸಿಕ್ಕದ ಮೇಲೆ ಯಾರ್ಯಾರು ಉತ್ತರ ಪಡ್ಕೊಂಡಿದ್ರು ಯಾರೂ ಬಾಯಿ ಬಿಚ್ಚಿಲ್ಲ ಇದುವರೆಗೂ. ಯಾಕೆಂದರೆ ಪ್ರಶ್ನೆ ಕೇಳಿ ಗಾಂಪರ ದೊರೆಗಳಾಗಿದ್ದರು ಅವರೆಲ್ಲ. ಈಗ ಗಾಂಪರ ದೊರೆಗಳ ಪಟ್ಟಿಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಗಾಂಪರ ದೊರೆ. ಈಗ ಅವರು ನಾನು ಕೇಳ್ತೇನೆ, ಮೋಹನ್ ಭಾಗವತರು ಉತ್ತರ ಕೊಟ್ಟ ಮೇಲೆ ಇನ್ನೇನಿದೆ ನಿಮಗೆ ಉಳಿದಿರೋದು? ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ. ಆಯಿತು, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು? ಅಂದರೆ ನೀವು ಪತ್ರ ಬರೀಬೇಕು, ಮೀಡಿಯಾದಲ್ಲಿ ಅದು ಅಪಿಯರ್ ಆಗಬೇಕು, ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಬರಬೇಕು, ನನ್ನನ್ನು ಬಹಳ ಮೇಧಾವಿ ಅಂತ ಜನ ಅಂದ್ಕೊಂಡ್ಬಿಡ್ಬೇಕು. ಇಷ್ಟೇನಾ ನಿಮ್ಮದು? ಎಲ್ಲಕ್ಕಿಂತ ಮಿಗಿಲಾಗಿ ನೀವೊಬ್ಬ ಪರಿಶಿಷ್ಟ ಜಾತಿ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ತಳ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಬೇಕು, ಅನ್ಯಾಯಗಳನ್ನು ಸರಿಪಡಿಸಬೇಕು, ಅವರಿಗೆ ಸವಲತ್ತುಗಳನ್ನು ಕಲ್ಪಿಸಬೇಕು ಅನ್ನೋಂಥ ದೊಡ್ಡ ಹೋರಾಟವನ್ನು ಮಾಡಿದರು. ಅದಕ್ಕಾಗಿ ಈಗ ಅವರು ನಮ್ಮ ಮುಂದೆ ಇಲ್ಲ, ಮೀಸಲಾತಿಯನ್ನು ಕೊಡಿಸಿದರು. ಯಾಕೆಂತಂದರೆ ಎಲ್ಲರೂ ಅದಕ್ಕೆ ಕನಿಷ್ಠ ಪಕ್ಷ ಅದರಲ್ಲಾದರೂ ಗೆದ್ದು ಬಂದು ಅಧಿಕಾರ ಸ್ಥಾನಕ್ಕೆ ಬಂದು ಆ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿ ಅಂತ. ಈಗ ಆರ್ ಎಸ್ ಎಸ್ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ? ಒಂದು ಸಮಯ ಈ ಆರ್ ಎಸ್ ಅನ್ನು ನೀವು ಇದೆಲ್ಲ ಆರ್ ಎಸ್ ಎಸ್ ಅನ್ನು ಕೇಳುವಾಗ ದಲಿತರಿಗೆ ಆಗ್ತಕ್ಕಂಥ ಒಳಿತೇನು? ಇವತ್ತು ರಾಜ್ಯದಲ್ಲಿ ದಲಿತರಿಗೆ ಅನೇಕ ರೀತಿಯ ಅನ್ಯಾಯಗಳಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಆಗ್ತಾ ಇದೆ, ಅದು ನಿಮ್ಮಿಂದಲೂ ಆಗ್ತಾ ಇದೆ. ಎಸ್ಸಿಪಿ ಟಿಎಸ್ಪಿ ಹಣ ಆ ಜನಾಂಗಗಳಿಗೆ ತಲುಪ್ತಾನೇ ಇಲ್ಲ. ಅದನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ನೀವೇ ಸ್ವತಃ ನಿಂತು ಡಿಪೆಂಡ್ ಮಾಡಿದ್ರಿ. ಯಾಕೆ ನೀವು ತಗೊಳ್ತಾ ಇರೋದು ತಪ್ಪು? ಆ ಜನರಿಗೆ ಅಭಿವೃದ್ಧಿಗೆ ಕೊಡಿ ಅಂತ ಯಾಕೆ ಕೇಳಲಿಲ್ಲ ನೀವು? ಅದಕ್ಕೆ ನಿಮಗೆ ತಾಕತ್ತಿಲ್ವಾ? ಅದು ಆಯಿತು. ಗ್ಯಾರಂಟಿಗಳಿಗೆ ಇಟ್ಟಿರ್ತಕ್ಕಂಥ ಹಣದಲ್ಲಿ ದಲಿತರ ಪಾಲಿಲ್ಲ. ಮೀಸಲಾತಿ ದ್ವಂದ್ವ ಗೊಂದಲ ಬೇಕಾದಷ್ಟಾಗಿ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲಿ ನೋಡಿದರೂ ಕೊಲೆ ಸುಲಿಗೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ ದಲಿತರ ಮೇಲೆ. ಇತ್ತೀಚೆಗೆ ನೀವು ಮಂತ್ರಿ ಆದ ಮೇಲೆ ಕೂಡ
ಹುಬ್ಳಿ ಧಾರವಾಡದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಒಂದು ಹೆಣ್ಣುಮಗಳು ತೀರ್ಕೊಂಡು ಹೋಗಿದ್ದಾಳೆ. ಏನು ನಿಮ್ಮ ಉತ್ತರ ಏನು ಇವಕ್ಕೆಲ್ಲ? ಈ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ಕೆಟ್ಟಿತ್ತಲ್ಲ, ಇದರ ಬಗ್ಗೆ ನಿಮ್ಮದೇನು? ಅಂದರೆ ನೀವು ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಕೋಟಾದ ಅಡಿಯಲ್ಲಿ ಮಂತ್ರಿಯಾಗಿರೋದು ದಲಿತರ ಸಮಸ್ಯೆಗಳ ಪರಿಹಾರಕ್ಕಲ್ವಾ? ಹಂಗಿಲ್ಲ ಅನ್ನೋದಾದರೆ ನೀವು ಬೇರೆ ಬೇರೆ ವಿಚಾರಗಳನ್ನು ತಗೊಂಡು, ನೀವು ಅಂತಾರಾಷ್ಟ್ರೀಯ ವಿಚಾರಗಳನ್ನು ತಗೊಂಡು, ಈ ರೀತಿ ವಿಚಾರಗಳನ್ನು ತಗೊಂಡು ನೀವು ಹೆಸರು ಮಾಡಬೇಕಂತಿದ್ರೆ ಮೊದಲು ದಲಿತರ ಹೆಸರಿನಲ್ಲಿ ನೀವು ಆಗಿದ್ದೀರಲ್ಲ, ಅನೇಕರನ್ನು ತುಳಿದು ಅಪ್ಪ ಮಕ್ಕಳು ಇಬ್ಬರೂ ಸೇರಿ ಅನೇಕ ದಲಿತರನ್ನು ತುಳಿದು ನಿಮ್ಮನ್ನು ಮಂತ್ರಿ ಮಾಡಿ ಕೊಡಿಸಿದಾರಲ್ಲ ನಿಮ್ಮ ತಂದೆಯವರು. ಅದಕ್ಕಾದರೂ ನಿಮಗೆ ಕೃತಜ್ಞತೆ ಬೇಡವಾ? ದಲಿತರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋದಕ್ಕೆ ನೀವು ದಲಿತರ ಹೆಸರಿನಲ್ಲಿ ಆಗಿ ಇಲ್ಲದ ಅನವಶ್ಯಕವಾದ ವಿಚಾರಗಳನ್ನು ತಗೊಂಡು ದಲಿತರಿಗೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ? ರಾಜೀನಾಮೆ ಕೊಟ್ಟು ಬೇರೆ ನಿಮ್ಮ ಹೋರಾಟ ಮಾಡಿ. ಯಾರು ಬೇಡ ಅಂದರು? ನಿಮ್ಮ ಪಕ್ಷದಿಂದ ಮಾಡಿ, ನಾವೇನು ಬೇಡ ಅನ್ನೋದಿಲ್ಲ. ಅದಕ್ಕೆ ಸರಿಯಾಗಿ ಉತ್ತರವನ್ನು ಸಂಬಂಧಪಟ್ಟವ್ರು ಕೊಡ್ತಾರೆ. ಬಟ್ ನಾನೇನು RSSನ ಸ್ಪೋಕ್ಸ್ ಪರ್ಸನ್ ಅಲ್ಲ, ನನಗೆ ಅದರ ಬಗ್ಗೆ ಮಾತಾಡ್ತಕ್ಕಂಥ ಯಾವ ಅಧಿಕಾರ ಇಲ್ಲ. ಆದರೆ ವಿರೋಧ ಪಕ್ಷದ ನಾಯಕನಾಗಿ ನೀವು ಮಾಡ್ತಕ್ಕಂಥದ್ದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ನನಗೆ ಅಧಿಕಾರ ಇದೆ. ಇದಕ್ಕಿಂತಲೂ ಮಿಗಿಲಾಗಿ ಅನೇಕ ಸಮಸ್ಯೆಗಳಿವೆ. ಅವೆಲ್ಲ ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ? ನಿಮ್ಮ ಈ ಜಿಲ್ಲೆಯಲ್ಲೇ ಅನೇಕ ಸಮಸ್ಯೆಗಳಿದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ನಿಮ್ಮಿಂದಾಗಿ ದಲಿತರು ಸರ್ವನಾಶ ಆಗಿ ಹೋಗಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ನಾಯಕ ಮೇಲೆ ಬಂದಿಲ್ಲ ನಿಮ್ಮ ಉಪಟಳದಿಂದ. ಎಂತೆಂಥ ನಾಯಕರನ್ನು ನೀವು ಇವತ್ತು ತುಳಿದಿದ್ದೀರಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಬಸವಲಿಂಗಪ್ಪನವರ ಗತಿ ಏನಾಯಿತು? ಶ್ರೀನಿವಾಸ್ ಪ್ರಸಾದ್ ಅವರ ಗತಿ ಏನಾಯಿತು? ನೀವು ಮಂತ್ರಿ ಆಗಿದ್ದು ಯಾರ ಸ್ಥಾನದಲ್ಲಿ? 3 ಸಾರಿ ಎಲೆಕ್ಷನ್ ನಿಂತ್ರಿ, 3 ಸಾರಿ ಗೆದ್ರಿ, 3 ಸಾರಿನೂ ಮಂತ್ರಿ ಆಗಿದ್ದೀರಿ. ಅದೇ ದಲಿತರು ಅನೇಕರು ಇದ್ದಾರಲ್ಲ, ಯಾರ್ಯಾರಾದರೂ ಅವರನ್ನೆಲ್ಲ ತುಳಿದಾಗಿದ್ದೀರಲ್ಲ. ಆಗಲಿ, ನೀವು ಆಗಿದ್ರಲ್ಲಿ ನಮಗೇನು ಬೇಸರ ಇಲ್ಲ. ಇದೆಲ್ಲವನ್ನು ಮೀರಿದ ದಲಿತರ ಸಮಸ್ಯೆಗಳನ್ನು ತಗೊಂಡು ನೀವು ಹೋರಾಟ ಮಾಡಿದರೆ ನಾವು ಅಪ್ರಿಷಿಯೇಟೇ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.